ಬಂದರೆ ಲೆಫ್ಟ್ ಸೈಡಲ್ಲಿ ಬೋರ್ಡ್ ಕಾಣುತ್ತೆ ನಿಮಗೆ, ಸ್ವಾಮಿ ಕೊರಗಜ್ಜ ಅಂತ ನೋಡಿ. ಹಿಂಗಿಂದ ಒಂದೇ ರೂಟು ತಿರ್ಗಾ ಕೊರಗಜ್ಜ ದೇವಸ್ಥಾನ. ಈ ದೇವಸ್ಥಾನ ಈ ಲೊಕೇಶನ್ ಬಂದ್ಬಿಟ್ಟು ತುಮಕೂರು ತಾಲೂಕು ನೋಡಿ, ಈ ಸಂಧಿಲಿರೋ ದೇವಸ್ಥಾನ ನೋಡ್ತೀವಿ. ತುಮಕೂರು ತಾಲೂಕು, ತುಮಕೂರು ಜಿಲ್ಲೆ, ಊಡಿಗೆರೆ ಹೋಬಳಿ, ಹರಿಗುಜ್ಜನಹಳ್ಳಿ ಪೋಸ್ಟ್, ಕದರ್ನಹಳ್ಳಿ ತಾಂಡ ಅಂತ. ಒಂದು ಎಣ್ಣೀರು ತಂದು ಅಜ್ಜ, ಒಂದು ಬೀಡ, ಚಕ್ಕುಲಿ, ಡ್ರಿಂಕ್ಸು, ಸೇಂದಿ ಅವೆಲ್ಲ ಅಜ್ಜನಿಗೆ 10 ವರ್ಷ 13 ದಿನ ಆಯಿತು. ಇದು ನಮ್ಮ ತುಳುನಾಡು ದೈವ ಅಜ್ಜನ ಜೊತೆಗೆ ಬಂದು ತುಮಕೂರಿಂದ 10 ಕಿಲೋಮೀಟ್ರ್ವರೆಗೆ ಎಲ್ಸಿದ್ದಾನೆ ಅಜ್ಜ ಇಲ್ಲಿ ಬಂದು. ಇವತ್ತು ಅಜ್ಜನ ಬಗ್ಗೆ ಅಪಚಾರವಾಗಿ ಯಾರೂ ಹೇಳ್ಕೊಳಕ್ಕೆ ಹೋಗಬೇಡಿ. ಯಾಕಂದರೆ ತುಳುನಾಡಲ್ಲಿರೋ ಅಜ್ಜ ಬೇರೆ ಅಲ್ಲ, ತುಮಕೂರು ಜಿಲ್ಲೆ ಒಳಗಿರೋ ಅಜ್ಜ ಬೇರೆ ಅಲ್ಲ ಸರ್. ಶಾಶ್ವತ ಹೇಳ್ತಾ ಇದ್ದೀನಿ, ತುಮಕೂರು ಜಿಲ್ಲೆ ಒಳಗೆ ಇನ್ನೂ ಭಗವಂತ ತಲೆ ಎತ್ತಾನೆ. ಜಾಸ್ತಿ ಹೇಳೋಕ್ಕಾಗಲ್ಲ. ಎಲ್ಲ ನೀವು ಯೂಟ್ಯೂಬ್ನರ್ಸು ನಮ್ಮ ಅಜ್ಜನ ಪಾದಿಗೆ ಬಂದು ಒಂದು ಇದು ಮಾಡ್ತಾಯಿದ್ದೀರಾ. ನಿಮ್ಮ ಕುಟುಂಬಕ್ಕೆ ನಿಮಗೆ ಆಯಸ್ಸು, ಅಂತಸ್ತು, ಐಶ್ವರ್ಯಗಳೆಲ್ಲ ಕೊಟ್ಟು ಭಗವಂತ ಕಾಪಾಡಲಿ. ಕೊರಗಜ್ಜ ದೇವಸ್ಥಾನಕ್ಕೆ ಆ ಲೊಕೇಶನ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಸೀದಾ ಮೈದಾಳದಿಂದ ಒಂದೇ ರೋಡ್ ಬಂದರೆ ಸ್ಟ್ರೈಟ್ ಹೋಗ್ಬೇಕು. ಸ್ವಾಮಿ ಕೊರಗಜ್ಜ ದೇವಸ್ಥಾನಕ್ಕೆ ಹೋಗೋ ರೂಟ್ ಇದೇನೆ. ಬನ್ನಿ, ಹಂಗೆ ಪೂರ್ತಿ ಯಾವ ಕಡೆ ಟರ್ನ್ ಆಗಬೇಕು, ಎಲ್ಲಿ ದೇವಸ್ಥಾನ ಬರೋದು ಅಂತ ಅಂದ್ಬಿಟ್ಟು ಪೂರ್ತಿ ವಿಡಿಯೋ ಮುಂದೆ ಹೋಗ್ತಾ ಹೋಗ್ತಾ ಎಲ್ಲ ನೋಡಿ. ಒಂದೇ ರೂಟು, ಹೀಗೆ ಒಂದೇ ರೂಟ್ ಹೋಗ್ತಾ ಇರೋದು. ಯಾರಿಗೂ ಗೊತ್ತಿಲ್ಲ, ಸಿಟಿ ಜನಕ್ಕೆ ಎಲ್ಲರಿಗೂ ಗೊತ್ತಾಗ್ಬೇಕಿದ್ದು ದೇವಸ್ಥಾನ ನರಸಿಂಹ. ಈ ದೇವಸ್ಥಾನಕ್ಕೆ ಬರೋಕ್ಕೆ ಕಾರಣನೇ ನೀವು ಜೂನಿಯರು. ನಾನು ಓದಿ ಸ್ಕೂಲಲ್ಲೇ ಓದಿದ್ದು ಅಲೋಕ್ ನರಸಿಂಹ. ನೋಡ್ರಿ, ಹಿಂಗೆ ಬಂದರೆ ಲೆಫ್ಟ್ ಸೈಡಲ್ಲಿ ಬೋರ್ಡ್ ಕಾಣುತ್ತೆ, ಕೊರಗಜ್ಜ ಅಂತ ನೋಡಿ. ಹಿಂಗಿಂದ ಒಂದೇ ರೂಟು. ದೇವಸ್ಥಾನ ನೋಡ್ರಿ, ಬಂದರೆ ಸಿಗುತ್ತೆ. ಈ ದೇವಸ್ಥಾನ ಬಿಟ್ಟು ನೆಕ್ಸ್ಟು ಈ ಕಡೆ ಬಂದು ನೋಡಿ, ಲೆಫ್ಟಿಗೆ ಬಂದರೆ ಅಲ್ಲಿ ಮುಂದೆ ಇರೋದೆ ಸ್ವಾಮಿ ಕೊರಗಜ್ಜ ದೇವಸ್ಥಾನ ಎಲ್ಲ ನೋಡಿ. ಸೈಡ್ ಬಂದರೆ ಇಲ್ಲಿ ಸಿಗೋದೆ ನೋಡಿ, ಇದು ಈ ಕಡೆಯಿಂದ ರೈಟ್ ಸೈಡ್ ಇದೆ ಅದೇ ದೇವಸ್ಥಾನ. ನಮಸ್ಕಾರ ಎಲ್ರಿಗೂ, ನಿಮಗೆಲ್ಲ ಮತ್ತೊಂದು ವೀಡಿಯೋಗೆ ಸ್ವಾಗತ. ನಾನು ತುಮಕೂರುಗ ರಾಜೇಶ್ ಕನ್ನಡಿಗ. ನಾನು ಬಂದಿರೋದು ನಮ್ಮ ತುಮಕೂರು ಜಿಲ್ಲೆಯಲ್ಲಿ. ಇದು ವೈರಲ್ ಆಗಿಲ್ಲ ಈ ದೇವಸ್ಥಾನ, ಸರಿನಾ? ಇದು ದೇವಸ್ಥಾನ ನೋಡಿರೋದು ನೀವೆಲ್ಲ ದೊಡ್ಡ ಮಂಗಳೂರು ಹತ್ರ ಕೊರಗಜ್ಜ ದೇವಸ್ಥಾನ. ಈ ದೇವಸ್ಥಾನ ಈ ಲೊಕೇಶನ್ ಬಂದ್ಬಿಟ್ಟು ತುಮಕೂರು ತಾಲೂಕು, ಊಡಿಗೆರೆ ಹೋಬಳಿ. ಈ ಲೊಕೇಶನ್ನು ಪೂರ್ತಿ ನಾನು ವಿಡಿಯೋ ಮಾಡಾಕ್ತೀನಿ. ಈ ದೇವ್ರದ್ದು ಪವಾಡ ತುಂಬಾ ಇದೆ. ಆವಾಗಿಂದ ದೇವರು ಇವರ ಅರ್ಚಕರ ಹತ್ರ ಮಾತಾಡಿದ್ವಿ, ತುಂಬಾ ನಡೆದಿದೆ ಪವಾಡಗಳು. ಇದು ದೇವಸ್ಥಾನ ಯಾರಿಗೂ ಅಷ್ಟೊಂದು ಗೊತ್ತಿಲ್ಲ, ಅದಕ್ಕೋಸ್ಕರ ವೀಡಿಯೋ ಮಾಡ್ತಿದ್ದೀನಿ. ಒಳಗಡೆ ಹೋಗೋಣ. ದೇವ್ರು ಮಾತ್ರ ಗುರು ನೆಕ್ಸ್ಟ್ ಲೆವೆಲು, ಮೈ ಜುಮ್ ಅನ್ನಿಸ್ಬೇಕು ನೋಡಿದ್ರೆ. ಆ ಥರ ಇದೆ ದೇವರು. ಇದರಲ್ಲಿ ತುಂಬಾ ಸತ್ಯ ಇದೆ. ಆ ಮಂಗಳೂರಲ್ಲಿ ಹೋಗಿ ನಾನು ಹೋಗಿ ಒಂದು ವೀಡಿಯೋನೂ ಮಾಡಿ ಹಾಕಿದ್ದೀನಿ. ಅದು ಹೋಗಿರೋದು ನನ್ನ ಕೆಲಸ ಆಗಿದೆ. ನಾನು ಏನೋ ಅಂದ್ಕೊಂಬಂದಿದ್ದೆ, ಆ ಕೆಲಸನೂ ಆಗಿದೆ. ಇಲ್ಲೂ ತುಂಬ ಜನ ಭಕ್ತಾದಿಗಳು ಬರ್ತಾರೆ. ಮಂಗಳವಾರ ಮತ್ತು ಶುಕ್ರವಾರ ಇವೆರಡು ದಿವಸ ಇಲ್ಲಿ ಸೇವೆ ಸಲ್ಲಿಸ್ತಾರೆ. ಏನಾದರೂ ಅರ್ಕೆ ಏನಾದರೂ ಹೊತ್ಕೊಂಡಿದ್ರೆ ಅದ್ರದ್ದು ಪೂರ್ತಿ ಬಂದು ಅದೆಲ್ಲ ಏನೇನು ಅರ್ಕೆ ಹೊತ್ಕೊಂಡಿರ್ತಾರೆ ಅದನ್ನೆಲ್ಲ ಮಾಡ್ತಾರೆ. ಇಲ್ಲಿ ಮಂಗಳವಾರ ಬರಬೇಕಿತ್ತು, ನಾನು ನೆನ್ನೆ ಬರೋಕ್ಕಾಗಲಿಲ್ಲ. ಅದಕ್ಕೆ ಇವತ್ತು ಬಂದು ವೀಡಿಯೋ ಮಾಡ್ತಿದ್ದೀನಿ. ನೆಕ್ಸ್ಟ್ ಟೈಮು ಬರ್ತೀನಿ, ಯಾವತ್ತಾದ್ರು ಜನಗಳು ಇರೋ ಟೈಮಲ್ಲಿ ಬಂದುಬಿಟ್ಟು ವೀಡಿಯೋ ಮಾಡಿ ಹಾಕ್ತೀನಿ ಪೂರ್ತಿ. ನೀವು ಬನ್ನಿ, ದೇವಸ್ಥಾನ ಮಾತ್ರ ನೆಕ್ಸ್ಟ್ ಲೆವೆಲ್ ಸಕ್ಕತ್ತಾಗಿದೆ. ಬನ್ನಿ ತೋರಿಸ್ತೀನಿ. ಲೊಕೇಶನು ಪೂರ್ತಿ ವೀಡಿಯೋ ಮಾಡಿ ಹಾಕ್ತೀನಿ. ಪೂರ್ತಿ ವೀಡಿಯೋ ನೋಡಿ, ಯಾರು ಸ್ಕಿಪ್ ಮಾಡೋಕೆ ಹೋಗ್ಬಿಡಿ. ಈ ದೇವಸ್ಥಾನದ್ದು ವಿಶೇಷ ಏನೇನು, ಯಾವಾಗ ಪೂಜೆ ನಡೆಯುತ್ತೆ, ಯಾವಾಗ ಇದು ಕೋಲ ಎಲ್ಲ ನಡೆಯುತ್ತಲ್ಲ ಅದೆಲ್ಲ ಯಾವಾಗ ನಡೆಯುತ್ತೆ, ಜಾತ್ರೆ ಯಾವಾಗ ನಡೆಯುತ್ತೆ, ಅದರದ್ದೆಲ್ಲ ಪೂರ್ತಿ ವೀಡಿಯೋ ಮಾಡಾಕ್ತೀನಿ. ಪೂರ್ತಿ ವೀಡಿಯೋ ನೋಡಿ, ಯಾರು ಸ್ಕಿಪ್ ಮಾಡೋಕೆ ಹೋಗ್ಬಿಡಿ. ಬನ್ನಿ. ಇದು ದೇವಸ್ಥಾನ ಈಚೆ ಕಡೆ ಈ ಥರ ಇದೆ. ಒಳಗಡೆ ಬಂದರೆ ಈ ಸಂಧಿಯಲ್ಲಿರೋ ದೇವಸ್ಥಾನ ನೋಡಿ, ಸ್ವಾಮಿ ಕೊರಗಜ್ಜ ಅಂತ ನೋಡಿ. ಈ ಸಂಧಿಯಲ್ಲಿರೋ ದೇವಸ್ಥಾನ ನೋಡ್ತೀವಿ. ನೋಡಿ, ಎಲ್ಲರೂ ದೇವರು
ಪ್ರತಿಷ್ಠಾಪನೆ ಆಗಿರೋದು ಇದು. ಸೊ ಕೊರಗಜ್ಜ ಸರಿನಾ. ಇದು ಮಂಗಳೂರಲ್ಲಿ ನೋಡಿರ್ತೀರ, ಅದೇ ಥರ ನಮ್ಮ ತುಮಕೂರಲ್ಲಿರೋದು ಯಾರಿಗೂ ಗೊತ್ತಿಲ್ಲ ಈ ಜಾಗ. ನೋಡಿ ಎಲ್ಲರೂ ಬಂದು ವಿಸಿಟ್ ಮಾಡಿ. ನಮ್ಮ ಹೆಸರು ದೇವರಾಜು ಅಂತ. ತುಮಕೂರು ತಾಲೂಕು, ತುಮಕೂರು ಜಿಲ್ಲೆ, ಊಡಿಗೆರೆ ಹೋಬಳಿ, ಹರಿಗುಜ್ಜನಹಳ್ಳಿ ಪೋಸ್ಟ್, ಕದರ್ನಹಳ್ಳಿ ತಾಂಡ ಅಂತ. ಓಕೆ. ಮತ್ತು ಇದು ಯಾವಾಗ ಪೂಜೆ ನಡೆಯೋದು? ಡೈಲಿ ಪೂಜೆ ನಡೀತದೆ. ಮೇನ್ ಅಂದರೆ ಮಂಗಳವಾರ, ಶುಕ್ರವಾರ, ಭಾನುವಾರ. ಇದು ಭಕ್ತಾದಿಗಳೆಲ್ಲ ಬರೋದು? ಬರ್ತಾ ಇರ್ತಾರೆ, ಪೂಜೆಗೆ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ, ಅರ್ಕೆ ಹೊತ್ಕೊಂಡು ಹೋಗ್ತಾ ಇರ್ತಾರೆ ಅವ್ರ ಪಾಡಿಗೆ ಅವರು. ಓಕೆ. ಇಲ್ಲಿ ಯಾವುದೋ ಒಂದು ಆಡಂಬರ ಇಲ್ಲ, ದುಡ್ಡು ಕಾಸು ಕೇಳಲ್ಲ. ಅವರು ಒಂದು ದೀಪದೆಣ್ಣೆ ಕೊಟ್ಟರು ಅಜ್ಜ, ಒಂದು ಎಣ್ಣೀರು ತಂದು ಅಜ್ಜ, ಒಂದು ಬೀಡ, ಚಕ್ಕುಲಿ, ಡ್ರಿಂಕ್ಸು, ಸೇಂದಿ ಅವೆಲ್ಲ ಅಜ್ಜನಿಗೆ. ಬರೀ ಉಪ್ಪಿನಕಾಯಿ, ಆ ಉಪ್ಪಿನಕಾಯಿ ತಂದಿದ್ರು, ಒಂದು ಬೀಡ ತಂದಿಕ್ಕಿದ್ರು ಎಲ್ಲ ಅಜ್ಜನಿಗೆ ನೈವೇದ್ಯಗಳೇ. ಇಲ್ಲಿ ಯಾವುದು ಆಡಂಬರನೂ ಇಲ್ಲ ಅಜ್ಜನ ಮುಂದೆ. ಯಾವುದು ಆಡಂಬರ ನಾವು ಮಾಡೋಂಗೂ ಇಲ್ಲ. ಯಾಕಂದ್ರೆ ತುಳುನಾಡು ದೈವ ಅಷ್ಟು ಪವರು. ಯಾಕಂದ್ರೆ ದುಡ್ಡು ಕಾಸು ನಾವು ಕೇಳೋಂಗಿಲ್ಲ. ಯಾರನ್ನ ಒಂದು ಹರಕೆ ಹೊತ್ಕೊಂಡಿರ್ತಾರೆ, ಒಂದು ಮಕ್ಕಳ ವಿಚಾರದಾಗಿಲ್ಲೋ, ನಮಗೆ ಮಕ್ಕಳೇ ಇಲ್ಲ ಅಜ್ಜ, ನಮ್ಮ ಕೋರ್ಟು ಕಚೇರಿ ಜಮೀನು ಈ ಥರ ಇದೆ ಅಜ್ಜ ಅಂದಾಗ ಒಂದು ಹಗೆಲಿ ಸೇವೆ ಕೊಡಿ ಅಜ್ಜನಿಗೆ ಅಂತ ಹೇಳಿರ್ತೀವಿ. ಅವ್ರು ಹರಕೆ ರೂಪದಲ್ಲಿ ಹೊತ್ಕೊಂಡಿರ್ತಾರೆ. ಅದು ಏನು ಮಾಡಬೇಕು ಅಂತ ನಮಗೆ ಕೇಳ್ತಾರೆ ಅವರು. ನೀವೇನು ಮಾಡ್ತೀರಾ? ಅಲಂಕಾರ ಪೂಜೆನೇ ಮಾಡಿಸಿ ಅಂತೀವಿ. ಇಲ್ಲ 100 ಜನಕ್ಕೆ ಅನುದಾನ ಮಾಡ್ತೀವಿ ಅಂದರೆ ಅಜ್ಜನಿಗೆ ಒಂದು ಹಗಲು ಸೇವೆ ಕೊಟ್ಟು ಮಾಡಿ ಅಂತ ಕೇಳ್ತೀವಿ. ಅವ್ರು ಯಾವುದೋ ರೂಪದಲ್ಲಿ ಅವ್ರ ಕೆಲಸ ಆದ ತಕ್ಷಣವೇ ತಿಂಗಳು ಒಳಗೆ 15 ದಿನ 20 ದಿನ ಅವತ್ತು ಎಲ್ಲ ರಿಸಲ್ಟ್ ಅವ್ರು ಮಾಡಿಕೊಟ್ಟಿದ್ದಾನೆ. 10 ವರ್ಷ 13 ದಿನ ಆಯಿತು ಈ ನಮ್ಮ ತುಳುನಾಡು ದೈವ ಅಜ್ಜನ ಜೊತೆಗೆ ಬಂದು ಇವತ್ತು ಮಹಾಪವಾಡ ಸೃಷ್ಟಿಯಿಂದ ಮಾಡ್ಕೊಂಡು ಬರ್ತಾ ಇದ್ದಾನೆ ಅಜ್ಜ. ಇದರಲ್ಲಿ ನಮ್ದು ಯಾವುದಿಲ್ಲ ಪಾತ್ರ, ಇಲ್ಲಿ ಯಾವುದೂ ಆಡಂಬರವೂ ಇಲ್ಲ. ಅವರವರು ಭಕ್ತಿ, ಅವರವರ ಮೇಲೆ ಅಜ್ಜನ ಮೇಲಿಟ್ಟಿರೋ ನಂಬಿಕೆ. ಇಲ್ಲಿ ನಾವು ಕೊಡೋದು ಅಜ್ಜನ ಪಿಂಗಾರ ಅಂದರೆ ಕರಿಗಂಧ ಪ್ರಸಾದ, ಇವೆರಡು ಬಿಟ್ಟರೆ ನಾವು ಇನ್ನೇನು ಅವ್ರಿಗೆ ಕಳಿಸಲ್ಲ. ಅವ್ರು ಇಲ್ಲಿ ಬಂದ್ರೂ ಎಲೆ, ಅಡಿಕೆ, ಸುಣ್ಣ, ಹೊಗೆ ಸೊಪ್ಪು, ಬೀಡ, ಚಕ್ಕುಲಿ, ಡ್ರಿಂಕ್ಸು, ಅಜ್ಜನಿಗೆ ಬಾಯಾರಿಕೆ ಆದಾಗ ಸೇಂದಿ, ಎಣ್ಣೀರು, ಒಂಬಾಳೆ, ಅಜ್ಜನಿಗೆ ಅಲಂಕಾರ ಹೂವು, ಇಷ್ಟೇ ನಾವು ಅವರಿಗೆ ಕೇಳೋದು. ಇದರಲ್ಲಿ ಯಾವುದನ್ನು ಅವ್ರು ಇಷ್ಟವಾಗಿದ್ದು ಯಾವುದನ್ನು ತಂದು ಆ ಭಗವಂತನ ಪಾದಕ್ಕೆ ಕೊಡ್ಬೋದು. ಇಲ್ಲಿ ಇಷ್ಟು ಇಡಬೇಕು ಹಣ, ಇಷ್ಟು ಮಾಡಬೇಕು ಅನ್ನೋದಿಲ್ಲ. ಇಲ್ಲಿ ಅವ್ರು ಏನು ಅರಿಕೆ ಹೊತ್ಕೊಂಡಿರ್ತಾರೋ ಅದ್ರ ಮೇಲೆ ಅಜ್ಜ ನನ್ನ ಹತ್ರ ಏನೂ ಇಲ್ಲ ತಂದೆ ಅನ್ನೋನಿಗೂ ಅಜ್ಜ ಇದ್ದಾನೆ. ಕೋಲ ಸೇವೆ ಮಾಡೋರಿದ್ದರೆ ಅವ್ರ ಅರಿಕೆ ರೂಪದಲ್ಲಿ ಕೆಲಸ ಮಾಡಿಕೊಡ್ತಾನೆ ಅಜ್ಜ. ಕೋಲ ಮಾಡಿಸ್ಬೋದು, ಅಲಂಕಾರ ಪೂಜೆಗಳು ಮಾಡಿಸ್ಬೋದು, ಆಮೇಲೆ ಹಗೆಲಿ ಸೇವೆಗಳು ಮಾಡಿಸ್ಬೋದು. ಅವ್ರಿಷ್ಟವಾಗಿದ್ದದು. ಇಲ್ಲಿ ಅಜ್ಜನ ಮುಂದೆ ಯಾವುದು ಆಡಂಬರ ಬೇರೆ ಇಲ್ವಲ್ಲ. ಅವರಿಷ್ಟವಾಗಿದ್ದು ಅವ್ರು ಏನೇ ಅವರು ಬರೀ ಅಜ್ಜನ ಹೆಸರಿನ ಮೇಲೆ ಒಂದು ದೀಪ ಹಚ್ಕೊಳ್ತೀವಿ ಮನೆ ಒಳಗೆ ಅಂದ್ರೂ ಅವ್ರಿಗೆ ಕೆಲಸ ಕಾರ್ಯ ಸಿದ್ಧಿಯಾಗುತ್ತೆ. ಯಾಕಂದರೆ ಇದು ತುಳುನಾಡು ದೈವ ಅಷ್ಟು ಪವರ್. ಅಂದರೆ ದೈವ ಇದು. ಭಗವಂತನ ಮುಂದೆ ಯಾರೂ ದೊಡ್ಡವರಲ್ಲ. ನಮ್ಮ ನಿಷ್ಠೆ, ನಮ್ಮ ಭಕ್ತಿ, ನಮ್ಮ ನಂಬಿಕೆ ಅದನ್ನು ಹೊಂದಿತ್ತಂದರೆ ಕಾಣಿಕ ದೈವ ಅಜ್ಜ ಅವರ ಅಭಯ ಕೊಟ್ಟು ಕಾಪಾಡ್ತಾನೆ. ಎಷ್ಟೆಷ್ಟೋ ಜನ ಕನಸಲ್ಲಿ ಇವತ್ತು ಹೋಗ್ತಾ ಇದ್ದಾನೆ. ಅವರೇ ಹೇಳ್ತಾ ಇದ್ದಾರೆ, ಇಲ್ಲಿ ಬರೋ ಭಕ್ತಾದಿಗಳು ಹೇಳ್ತಾ ಇದ್ದಾರೆ, ಗುರುಗಳೇ ಅಜ್ಜ ನಮ್ಮ ಕನಸಲ್ಲಿ ಈ ಥರ ಬಂದು ಹೇಳ್ಬಿಟ್ಟು ಹೋದರು, ನಮ್ಗೆ ಈ ಥರ ಬಂದು ತೋರ್ಪಡೆ ಕೊಟ್ಟರು. ಮೊನ್ನೆ ಯಾರು ಬೆಂಗಳೂರರಂತೆ ಒಂಥರ ನಾಲ್ಗೆ ಸೇತ್ಕೊಂಡಂಗೆ ಆಗ್ಬಿಟ್ಟಿತ್ತಂತೆ ಅಮಾವಾಸ್ಯೆ ಟೈಮಲ್ಲಿ. ಆಗ ಅಜ್ಜ ನೋಡಿ ಅವ್ರ ಮನೆಗೆ ಹೋಗ್ಬಿಟ್ಟೆ ಅಂದರೆ ಬಂದು ಆ ಹುಡುಗಿ, ಆ ಹೆಣ್ಮಗ ಹೇಳ್ತಿತ್ತು, ನಾವು ಹೋಗ್ಬಿಟ್ಟು ನೀರು ಹಾಕಿದ್ದೀನಂತೆ ಬಾಯಿನಲ್ಲಿ. ತಕ್ಷಣ ಎಚ್ಚರಿಕೆ ಆಗಿದೆ ಮಗಳಿಗೆ. ಇವೆಲ್ಲ ಬೇಕಾದಷ್ಟು ಪವಾಡನ ಸೃಷ್ಟಿ ಮಾಡಿ ಜಗತ್ತನ್ನೇ ಕಾವಲಾಗಿ ನಿಂತು ಕಾಪಾಡ್ತಾ ಇದ್ದಾನೆ ಅಜ್ಜ. ಅದಕ್ಕೆ ಇಲ್ಲಿ ಸುಳ್ಳು, ಮೋಸ, ದಗಿ ಅನ್ನೋದು ಅಜ್ಜನ ಮುಂದೆ ಬರಬಾರ್ದು. ಅದಕ್ಕೆ ನಾವು ಕ್ಷೇತ್ರವನ್ನು ಮಾಡಿಲ್ಲ. ಚಿಕ್ಕದೊಂದು ಜಾಗದಲ್ಲಿ ಆ ಭಗವಂತ ನೆಲೆಸ್ಕೊಂಡು 10 ವರ್ಷ 13 ದಿನವರೆಗೂ ಇವತ್ತು ಈ ಜಾಗದ ನೆಲೆಸಿದ್ದಾನೆ. ಇವತ್ತು ಕಪ್ಪು ಚುಕ್ಕಿ ಅನ್ನೋದು ಇವತ್ತು ಬಂದಿಲ್ಲ. ಇವತ್ತು ನಮ್ಮ ತುಳುನಾಡಿಂದ ಒಂದು ಅಜ್ಜನ ಬಗ್ಗೆ ಇಂಥ ಅಪಚಾರವಾಗಿ ಮಾಡಿದ್ದೀರ ಅನ್ನೋಬಿಟ್ಟು ಇವತ್ತು ಒಂದು ಕಪ್ಪು ಚುಕ್ಕಿ ನನಗೆ ಬಂದಿಲ್ಲ. ಇವತ್ತು ನನ್ನ ಅಜ್ಜ ಕ್ಷೇತ್ರದಲ್ಲಿ ನನ್ನ ಕುತ್ತಾರಿರಲಿ, ಕುತ್ತಾರ ಪದುವೊಳಗಿರಲಿ, ನನ್ನ ಕಾಪುಲೊಳಗಿರಲಿ, ಸಾರ್ಲಪಟ್ಟದಾಗಿರಲಿ, ಏಳುಕೊಪ್ಪದಾಗಿರಲಿ, ಕದ್ರಿ ಮಂಜುನಾಥ ಸಾನ್ನಿಧ್ಯ ಒಳಗಿರಲಿ, ಎಲ್ಲ ಅಭಯ ಭಗವಂತನ ಆಶೀರ್ವಾದಗಳು ನನಗೆ ಇವತ್ತು ಕೊಟ್ಟಿದ್ದು ರಕ್ಷೆ ಇವರು ಅಜ್ಜ. ಇವತ್ತು ನಮ್ಮ ಪಂಜುರ್ಲಿ ದೈವ ಇರಲಿ, ನಮ್ಮ ಅಣ್ಣಪ್ಪ ಆಗಿರಲಿ, ನಮ್ಮ ಪಾಷಾಣ ಮೂರ್ತಿ ಆಗಿರಲಿ, ಎಲ್ಲವರ ಆಶೀರ್ವಾದ ನನ್ನ ಅಜ್ಜನ ಜೊತೆಗಿದ್ದಾರೆ. ಮುಂದೆ ನಾವು ಇವಾಗ ಕ್ಷೇತ್ರ ಏನೋ ಮಾಡಬೇಕು, ಅಜ್ಜನ ಮಾಡಿಸ್ಬೇಕು ಅಂತ ಹೇಳಿದ್ದಾರೆ. ಅವತ್ತು ಮಾಡಬೇಕಾದ್ರೆ ಪಂಜುರ್ಲಿ ಗುಳಿಗ ದೇವಂಗೆ ಸ್ಥಾಪನೆ ಮಾಡ್ತೀವಿ. ಪಂಜುರ್ಲಿ ಗುಳಿಗ ಇವ್ರಿಗೆ ನಾವು ಮುಂದೆ ಸ್ಥಾಪನೆ ಮಾಡ್ತೀವಿ. ಕ್ಷೇತ್ರ ತುಮಕೂರಲ್ಲಿ ಸಿಟಿ ಒಳಗೆ ಮಾಡಬೇಕು ಅಂತ ಈ ಭಕ್ತಾದಿಗಳು ಎಷ್ಟೋ ಜನ ಕೋರಿಕೆ ಇದೆ. ಆದರೆ ಆ ಭಗವಂತ ಯಾವತ್ತು ನಮಗೆ ಅಲ್ಲಿ ಕರ್ಕೊಂಡೋಗಿ ಮಾಡಿಸ್ತಾನೆ ಅವತ್ತು ನಾವು ಬದ್ಧವಾಗಿದ್ದೀವಿ. ಎಷ್ಟೋ ಜನ ಗುರುಗಳೇ ಇಲ್ಲಿ ಬಂದು ನೀವು ಅಜ್ಜನ ಸ್ವರೂಪದಲ್ಲಿದ್ದೀರಾ, ಇಲ್ಲಿ ಯಾವುದು ನೀವು ಆಡಂಬರಗಳು ಕೇಳಲ್ಲ,
ಇವತ್ತು ನೀವು ಏನು ಇಲ್ಲಿ ಹೇಳಿ ಕಳಿಸ್ತಿರ್ತೀರ, ಇಲ್ಲಿ ಏನು ಅಜ್ಜನ ಪಿಂಗಾರ ಕರಿಗಂಧ ಪ್ರಸಾದ ನೀವು ಏನು ಕಳಿಸ್ತಾ ಇದ್ದೀರಾ, ನಮ್ಮ ಮನೆಗೆ ಒಂದು ಒಳ್ಳೆತನ ಆಗ್ತಾ ಇದೆ ಅಂತ ಅವ್ರು ಇವತ್ತು ಖುಷಿ ಪಡ್ತಾ ಇದ್ದಾರೆ. ಎಷ್ಟೋ ಸಂಸಾರ ದೂರ ಆಗಿರೋ ಸಂಸಾರ ಒಂದು ಮಾಡಿದ್ದೀನಿ ಅಜ್ಜನ ಕಡೆಯಿಂದ. ಆಮೇಲೆ ಎಷ್ಟೋ ಕೋರ್ಟ್ ಕಚೇರಿಗಳು ಡೈವರ್ಸ್ ಆಗಬೇಕು, ಇನ್ನೊಂದು ವಾರ ಐತೆ ಅಜ್ಜ ಅಂತ ಬರ್ತಾರೆ, ಕ್ಷಣದಲ್ಲಿ ಅವ್ರಿಗೆ ದಾರಿ ಮಾಡಿಕೊಡ್ತಾ ಇದ್ದಾನೆ. ಎಷ್ಟೋ ಇವತ್ತು ಮಕ್ಕಳು ಫಲ ಮಾಡಿಕೊಟ್ಟಿದ್ದಾನೆ. ಇವತ್ತು ಎಷ್ಟೆಷ್ಟೋ ಸಂಸಾರದಲ್ಲಿ ಡ್ರಿಂಕ್ಸ್ ಮಾಡಿ ಸಂಸಾರನೇ ಅಲ್ಲೋ ಕಲ್ಲೋ ಮಾಡ್ಕೊಂಡಿದ್ದ ಸಂಸಾರನೂ ಇವತ್ತು ಡ್ರಿಂಕ್ಸ್ ಬಿಡಿಸ್ಕೊಟ್ಟಿದ್ದೀವಿ. ಅವರ ಸಂಸಾರ ಇವತ್ತು ಒಳ್ಳೇದು ಮಾಡಿದ್ದಾನೆ ಅಜ್ಜ. ಈ ಕದರಹಳ್ಳಿ ತಾಂಡ ಒಂದು ಪುಟ್ಟ ಹಳ್ಳಿ ಒಳಗೆ ತುಮಕೂರಿಂದ 10 ಕಿಲೋಮೀಟ್ರ್ವರೆಗೆ ಎಲ್ಸಿದ್ದಾನೆ ಅಜ್ಜ ಇಲ್ಲಿ ಬಂದು. ನೋಡ್ಬೋದು, ಇದು ಪಕ್ಕದಲ್ಲಿ ಇದು ಮನೆ, ಈ ಮನೆ ಒಳಗೆ ಈ ಸಂಧಿ ಒಳಗೆ ಮಾಡಿದ್ದಾರೆ ದೇವಸ್ಥಾನ ಇದು. ಇದಕ್ಕೆ ಎಲ್ಲರೂ ಬರಬೇಕು ಜನ. ತುಂಬಾನೇ ಇಲ್ಲಿ ಸತ್ಯ ಇದೆ, ಎಲ್ಲರೂ ನೋಡ್ಬೋದು. ನಾವು ಮಂಗಳೂರಿಗೆ ಹೋದ್ರೆ ಈ ತರ ಯಾರು ಮಾತಾಡಲ್ಲ, ಆಗಲ್ಲ. ಅವ್ರವ್ರ ಪಾಡು. ನೀವು ಬಂದ್ರ ಭಗವಂತನಿಗೆ ನೀವು ಏನಾರ ಹೇಳ್ಕೊಳ್ಳಿ ಮಾಡ್ಕೊಂಡ್ರ ನಿಮ್ಮ ಪಾಡಿ ನೀವು ಬರ್ಬೋದಷ್ಟೇ. ಇಲ್ಲಿ ಎಲ್ಲ ನಾವು ತಿಳಿ ಹೇಳ್ತೀವಿ ಅಜ್ಜನ ಮುಂದೆ, ಈ ಥರ ಮಾಡಿ. ಈಗ ಯಾರು ಒಂದು ಅಡ್ಡದಾರಿ ಒಂದು ಹೆಣ್ಮಗ ಹೋಗ್ತಾ ಇದ್ದಾರೆ, ಒಂದು ಗಂಡು ಮಗ ಹೋಗ್ತಾ ಇದ್ದಾರೆ ಅನ್ನೋ ಲೆಕ್ಕಾಚಾರಕ್ಕಿದ್ರೂ ಅವ್ರಿಗೆ ಸರಿ ದಾರಿ ತರಿಸ್ತೀನಿ ನಾನು. ಓಪನ್ ಚಾಲೆಂಜ್. ಇವತ್ತು ಎಷ್ಟೋ ಭಕ್ತಾದಿಗಳು 108 ಜನ ಇವತ್ತು ಈ ಜಾಗದಲ್ಲಿ ಬಂದು ಡ್ರಿಂಕ್ಸ್ ಬಿಟ್ಟಿದ್ದಾರೆ. ಇವತ್ತು ನಾನು ಅವರಿಗೆಲ್ಲ ಫೋನ್ ಮಾಡಿದ್ರು ಎಲ್ಲ ಭಕ್ತಾದಿಗಳು ಬಂದ್ಬಿಡೋರು. ಅದು ನಿನ್ನೆ ನೀವು ಸೇವೆ ಇತ್ತು, ನಿನ್ನೆ ಮಂಗಳವಾರ 4ನೇ ತಾರೀಕು. ಅವತ್ತು ನೀವು ನಿನ್ನೆ ಬಂದಿದ್ರೆ ಅವರ ಕಷ್ಟದಲ್ಲಿ ಇವತ್ತು ಈ ಯಜಮಾನರು ಏನೇನು ಮಾಡಿದ್ದಾರೆ, ಅವ್ರು ಏನು ಮಾಡಿಕೊಟ್ಟಿದ್ದಾರೆ ಅನ್ನೋದೆಲ್ಲ ನಿಮಗೆ ಪ್ರತ್ಯಕ್ಷವಾಗಿ ಸಾಕ್ಷಿ ಸಿಗೋದು. ಮಂಗಳವಾರ ಶುಕ್ರವಾರ ಡೈಲಿ ಪೂಜೆ ಇರುತ್ತೆ ಅಜ್ಜಂದು, ಪೂಜೆ ಇರುತ್ತೆ. ಜನ ಬರೋದು ಮಂಗಳವಾರ ಶುಕ್ರವಾರ ಭಾನುವಾರ, ಯಾಕಂದ್ರೆ ಅವ್ರಿಗೂ ಕೆಲಸ ಕಾರ್ಯಗಳು ಇರ್ತವೆ ಸರ್, ಡ್ಯೂಟಿಗಳು ರಜೆ ಬರೋಕ್ಕಾಗಲ್ಲ. ಫ್ರೀಯಾಗಿರೋರು ಇದ್ರೆ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಆ ಥರ ಅವ್ರು ಎಷ್ಟೋ ನೊಂದಿ ಎಷ್ಟೆಷ್ಟೋ ಜನ 10 ಲಕ್ಷ 20 ಲಕ್ಷ 30 ಲಕ್ಷ ಎಲ್ಲೆಲ್ಲೋ ಕಳ್ಕೊಂಡಿದ್ದಾರೆ. ಇಲ್ಲಿ ಬಂದು ನನ್ನ ಕಾರಣಿಕ ದೇವನ ಕೆಲಸ ಮಾಡಿಕೊಡ್ತಾನೆ, ಕಾಪಾಡೆ ಬಂದು ಭಗವಂತನ ಪಾದದಲ್ಲಿ ಬಂದು ಶರಣಾಗಿದ್ದಾರೆ. ಅವ್ರಿಗೆ ಇವತ್ತು ಖುಷಿ ಮಾಡಿಕೊಟ್ಟಿದ್ದಾನೆ ಅಜ್ಜ. ಅದಕ್ಕೆ ಇಲ್ಲಿ ಸುಳ್ಳು ಮೋಸ ದಗೆ ಯಾವುದೂ ಇಲ್ಲ. ಅದಕ್ಕೆ ಯಾವುದು ಕ್ಷೇತ್ರ ನಾವು ಮಾಡಿಲ್ಲ, ನಾವು ಯಾವ ಕ್ಷೇತ್ರಕ್ಕೂ ಹೋಗಿಲ್ಲ. ಕೊರಗಜ್ಜನ ಪವಾಡನೇ ಅವ್ರು ಯಾರು ನಂಬಿಕೆ ಭಕ್ತಿ ಇಟ್ಟಿರ್ತಾರೆ ಅವರಿಗಂತೂ 100% ಕೆಲಸ ಆಗುತ್ತೆ. ಸ್ವಲ್ಪ ದಿನ ಭಗವಂತನ ಮೇಲೆ ನಂಬಿಕೆ ಇಟ್ಟು ಭಕ್ತಿ ಇಟ್ಟು ಕಾಯಬೇಕು. ಈಗಿನ ಜನರೇಷನ್ಗಳು ಬೇರೆ ಬೇರೆ ಇರ್ತವೆ. ಅಜ್ಜಂತ ಹೋಗ್ಬಿಟ್ಟಿದ್ದೀವಿ, ಬೇಗ ಆಗ್ಬಿಡ್ತದೆ. ಆದರೆ ಅವನು ಟೈಮು ಗಳಿಗೆ ಒಳಗೆ ಅರಿಬೇಕು. ಅವನು ಏನೇನು ಪಾಪ ಮಾಡಿದ್ದಾನೆ, ಅವನೇನು ಕರ್ಮ ಮಾಡಿದ್ದಾನೆ, ಅದಕ್ಕೆಲ್ಲ ಅಜ್ಜನ ಲಿಸ್ಟಲ್ಲಿ ಇರಬೇಕಲ್ಲ. ಜನಗಳಿಗೆ ಬೇಗನೆ ಆಗಬೇಕು, ಆಗುತ್ತೆ. ಅಜ್ಜನ ಭಕ್ತಿಯಿಂದ ಅವನ ಪಾದ ಶರಣ ಆಗ್ತಾ ಇರಬೇಕು. ನಾವು ನೊಂದಿರೋರು ಮಾಟ ಮಂತ್ರ ತಂತ್ರಗಳು ಅಜ್ಜನ ಮುಂದೆ ಎಂಥವಿದ್ರು ಭಸ್ಮ. ಯಾರು ಮಾಟ ಮಂತ್ರ ಅನ್ನೋದು ಮಾಡಿ ಭಗವಂತನಿಗೆ ಇದು ಮಾಡೋಕ್ಕೆ ಬರ್ತಾರ ಅವ್ರಿಗೆಲ್ಲ ಅವ್ರ ಮನೆಯನ್ನು ಸರ್ವನಾಶ ಮಾಡ್ತಾನೆ. ಇದು ಸತ್ಯ. ಯಾಕಂದರೆ ಎಷ್ಟೋ ಜನ ಆಗಿದ್ದಾರೆ, ಇಲ್ಲಿ ಬಂದು ಹೇಳಿದ್ದಾರೆ, ನಾವೆಲ್ಲರೂ ಏನೋ ಮಾಡೋಕ್ಕೆ ಹೋಗಿದ್ದು ಗುರುಗಳೇ, ನಮ್ಮ ಮನೆಯೇ ಹೋಗ್ಬಿಡ್ತು, ಅಜ್ಜನೇ ನಮಗೆ ಉಳಿಸ್ಕೊಡ್ಬೇಕು ಅಂತ ಎಷ್ಟು ಜನ ಬಂದು ಹೇಳಿದ್ದಾರೆ ನಮ್ಮ ಜಾಗದಲ್ಲಿ. ಕೊರಗಜ್ಜ ಅನ್ನೋದು ದೈವ ನಮ್ಮ ತುಮಕೂರು ಜಿಲ್ಲೆ ಬಿಟ್ಟರೆ ನಮ್ಮ ತುಳುನಾಡು ಎರಡೇ. ಯಾಕಂದರೆ ಅಜ್ಜ ಅಂತ ಕೂಗಿದ್ರೆ ಸಾಕು, ತುಳುನಾಡಿನ ದೃಷ್ಟಿ ಬಿಡ್ತಾನೆ, ಇಲ್ಲಿನ ದೃಷ್ಟಿ ಬಿಟ್ಟು ನೋಡ್ತಾನೆ. ಕೊರಗಜ್ಜನ ಪವಾಡನೇ ಬೇರೆ, ಯಾವುದು ಆಡಂಬರ ಇಲ್ಲ, ಯಾವುದು ಒಡವೆ ಹಾಕಿ ಅದು ಮಾಡಿ ಇದು ಮಾಡಿ ಅಜ್ಜನ ಮುಂದೆ ಯಾವುದೂ ಇಲ್ಲ. ಅವರ ನಿಷ್ಠೆ, ಅವರ ಭಕ್ತಿ, ಅವರ ನಂಬಿಕೆ ಅಜ್ಜನ ಮೇಲೆ ಅಷ್ಟೇ. ಒಂದು ಎಲೆ ಅಡಿಕೆ ಒಳಗಾಲಿ ಇಷ್ಟು ಇಡೀ ಹಣ ಅಂತ ನಾವು ಯಾರಿಗೂ ಕೇಳಲ್ಲ. ನಾವು ಯಾವುದು ಆಡಂಬರನೂ ಮಾಡಲ್ಲ. ಅವರು ಬರೇ ಕಾಲಲ್ಲಿ ಬಂದು ಪರಮಾತ್ಮ ನನಗೆ ಈ ಥರ ಕಾಪಾಡು ಸ್ವಾಮಿ ಕೊರಗಜ್ಜ ಅಂದರೂ ಸಾಕು, 100% ಕೆಲಸ ಮಾಡ್ತಾನೆ ಅಜ್ಜ. ಅದಕ್ಕೆ ನಮ್ಮ ಕ್ಷೇತ್ರ ಬೆಳೆದಿಲ್ಲ ಸರ್. ನಾವು ದುಡ್ಡು ಕಾಸು ಯಾವುದು ಮಾಡಿಲ್ವಲ್ಲ, ನಾವು ದುಡ್ಡು ಕಾಸು ಮಾಡಿಬಿಟ್ಟು ನಮ್ದು ಕ್ಷೇತ್ರ ಆಗ್ಬಿಡೋದು. ಆಗ್ಬಿಡೋದು ಸರ್. 10 ವರ್ಷದಲ್ಲಿ ದೊಡ್ಡ ಕ್ಷೇತ್ರ ಮಾಡಿಬಿಟ್ಬಿಡ್ವೆ ನಾನು. ಇಷ್ಟು ವರ್ಷ ಬೇಕಾಗೇ ಇಲ್ಲ. ಹೌದು. ಅದಕ್ಕೆ ನಾವು ದುಡ್ಡು ಕಾಸು ಯಾವುದು ಆಡಂಬರ ಮಾಡಲಿಲ್ಲ. ಅದಕ್ಕೆ ಚಿಕ್ಕದೊಂದು ಜಾಗದಲ್ಲಿ ಭಗವಂತ ನೆಲೆಸ್ಕೊಂಡಿದ್ದಾನೆ ಅಷ್ಟೇ. ನಮಗೆ ಅಷ್ಟನ್ನು ಬಿಟ್ಟರೆ ನಮ್ಮ ತಾವು ಯಾವುದು ಆಡಂಬರನೂ ಮಾಡಲ್ಲ, ಇವತ್ತು ಮಾಡಲ್ಲ, ಮುಂದಿನೂ ಮಾಡಲ್ಲ. ನಮ್ಮ ಅಜ್ಜಂಗೆ ಇವತ್ತು ಒಂದು ಕಪ್ಪು ಚುಕ್ಕೆ ತರಿಸ್ಕೊಂಡು ಕೆಟ್ಟ ಹೆಸರನ್ನ ತರಲ್ಲ. ನಾನು ಅವತ್ತು ಕಪ್ಪು ಚುಕ್ಕೆ ತರೋದು ಇಲ್ಲ ಭಗವಂತನಿಗೆ. ಇವತ್ತು ಯಾವ ನಿಧಾನವಾಗಿ ಆ ಭಗವಂತ ನಿಯಮಗಳು ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಇವತ್ತು ನನ್ನ ತುಳುನಾಡು ಜನನೇ ಇವತ್ತು ನನಗೆ ಒಂದು ಈ ಥರ ಕಪ್ಪು ಚುಕ್ಕೆ ಬಂದಿದ್ದೆ ಅಜ್ಜನಿಗೆ ಅಂದ್ಬಿಟ್ಟು ಇವತ್ತು ನನಗೆ ಒಂದು ಏನು ಒಂದಿಲ್ಲ. ಇವತ್ತು ಅವರು ಖುಷಿ ಪಡ್ತಾ ಇದ್ದಾರೆ, ದೈವ ಅವ್ರ ಜೊತೆಗೆ ಇದ್ದಾರೆ ಅಂದ್ಬಿಟ್ಟು ಅವ್ರಿಗೆ ಗೊತ್ತು. ಇವತ್ತು ಆ ಭಗವಂತನ ಸೇವೆ ಅದೇ ರೀತಿಯಾಗಿ ಮಾಡ್ತಾಯಿದ್ದೀವಿ. ಬೆಳಗ್ಗೆ 6 ಗಂಟೆಯಿಂದ
ಸಂಜೆ 5:45ವರೆಗೂ ಪೂಜೆ ಕೊಡ್ತೀವಿ. 5:45 ಆದಮೇಲೆ ಹೆಣ್ಮಕ್ಳು ಒಳಗಡೆ ಪ್ರವೇಶ ಇಲ್ಲ. ಹೌದೌದು, ಲೈಟ್ ಹಾಕಕ್ಕೆ ಬಿಡಲ್ಲ. ಆಮೇಲೆ ಲೈಟ್ ಆಫ್ ಮಾಡ್ತೀವಿ. ಇವೆಲ್ಲ ಅಜ್ಜನ ನಿಯಮ ನಿಬಂಧನೆಗಳು ಮಾಡ್ತೀವಿ. 6 ಗಂಟೆ ಕ್ಲೋಸ್ ಮಾಡ್ತೀವಿ ಸರ್. ಆಮೇಲೆ ತಿರ್ಗಾ ಒಳಗಡೆ ಯಾರಿಗೂ ಪ್ರವೇಶ ನಾವು ಕೊಡಲ್ಲ ಹೆಣ್ಮಕ್ಳಿಗೆ. ಗಂಡು ಮಕ್ಕಳು ಬೇಕಾದ್ರೆ ಒಂದು ಅರ್ಧ ಗಂಟೆ ಬೇಕಾದ್ರೆ ಬಂದು ಹೋಗ್ಬೋದು. 5:45 ಆದಮೇಲೆ ಹೆಣ್ಮಕ್ಳಿಗೆ ಅವ್ರು ನಾವು ಪ್ರವೇಶ ಕೊಡಲ್ಲ. ಅಲ್ಲಿ ನನ್ನ ತುಳುನಾಡು ಒಳಗೆ ಯಾವುದು ನಿಬಂಧನೆ ಒಳಗಿದೆ ಆ ನಿಬಂಧನೆಗಳು ನಾವು ಪಾಲನೆ ಮಾಡ್ತಾ ಇದ್ದೀವಿ. ಅದಕ್ಕೆ ಆ ಭಗವಂತನ ಆಶೀರ್ವಾದ ಇವತ್ತು ಎಷ್ಟೋ ಜನ ನೊಂದಿರೋರಿಗೆ ಬೆಳಕು ಮಾಡ್ತಾ ಇದ್ದಾನೆ. ಇವತ್ತು ನಾನು ಹೇಳೋದಲ್ಲ, ಮೊನ್ನೆ ಒಂದು ಕೇಸ್ ಬಂದಿತ್ತು ಬೆಂಗಳೂರಿಂದ. ತಾಯಿ ಮಗು 2 ಉಳಿಯಲ್ಲ ಅಂತ ಹೇಳ್ದಂತೆ ಡಾಕ್ಟ್ರು. ಅವರು ತಂದೆ ತಾಯಿಗಳು ಬಂದಿಲ್ಲ, ನನ್ನ ಮಗಳು ಜೀವನ ಒಂದೇ ಇರೋದು ಮಗಳು ಹಿಂದಂತೆ ಬಂದು ಕೇಳಿದಾಗ ಅಜ್ಜ ಕರಿಗಂಧ ಪ್ರಸಾದ ಪಿಂಗಾರ ಕೊಟ್ಟು ಕಳಿಸ್, ನಾನು ಇದ್ದೀನಿ ಹೋಗುವಂತೆ ಒಂದು ಲೆಕ್ಕಾಚಾರ ಬಂತು. ಅಲ್ಲಿಗೆ ಬೆಳಿಗ್ಗೆ ನಾರ್ಮಲ್ ತಾಯಿ ಮಗು 2 ಉಳ್ಕೊಂಡು ಅರ್ಸಿಕೆರೆಯರು 6 ಗಂಟೆಯಿಂದ 7 ಬೆಳಿಗ್ಗೆ 6 ಸಂಜೆ 6 ಗಂಟೆಯಿಂದ ಬೆಳಿಗ್ಗೆ 6 ಗಂಟೆವರೆಗೂ ಆ ಮಗಳಿಗೆ ಕಣ್ಣೇ ಕಾಣ್ತಿರಲಿಲ್ಲ. ಎಷ್ಟೆಷ್ಟೋ ಜಾಗದಲ್ಲಿ ಹೋಗ್ಬಿಟ್ಟು ಒಂದು 10 ಲಕ್ಷ 15 ಲಕ್ಷ ಖರ್ಚು ಮಾಡಿದ್ರು ತಾಯಿಗಳು. ಯಾರು ಹೇಳ್ದಂತೆ ಅಜ್ಜ ತುಮಕೂರು ಜಿಲ್ಲೆ ನೆನೆಸಿದ್ದಾನೆ ಹೋಗಿ ಅಲ್ಲಿ ಅಂತ. ಇಲ್ಲಿ ಬಂದಾಗ ಭಗವಂತ 3 ದಿನದೊಳಗೆ ದಾರಿ ದೀಪ ಮಾಡಿದ್ದಾನೆ. ಇವತ್ತು 2 ತಿಂಗಳಾಗಿದೆ, ಆ ಮಗಳು ಕಣ್ ಚೆನ್ನಾಗಿ ಕಾಣ್ತಾ ಇದೆ. ಇವತ್ತು ಎಷ್ಟೋ ಪವಾಡ ಸೃಷ್ಟಿ ಮಾಡಿದ್ದಾನೆ ಸರ್. ಅವ್ರ ಮುಂದೆ ನಾನು ಹೇಳಿದ್ರೆ ಅದು ಪ್ರಯತ್ನ ಬರಲ್ಲ ಸರ್. ನೊಂದಿರೋರಿಗೆ ಇಲ್ಲಿ ಏನು ಬೆಳಕು ಮಾಡಿದ್ದಾನೆ ಅಜ್ಜ, ಅವ್ರ ಬಾಯಿನಲ್ಲಿ ಹೇಳಿಸ್ಬೇಕು ನಾವು. ಅವಾಗ ಸತ್ಯಾಂಶ ಎಂಥದ್ದು ಇಲ್ಲಿ ನಡೀತಾ ಇದೆ ಅನ್ನೋದು ಅವರಿಗೆ ಅರಿವು ಆಗುತ್ತೆ. ಇಲ್ಲಿ ಬೇರೆ ಬೇರೆ ಜನಗಳು ಕಮೆಂಟ್ ಮಾಡ್ತಾರಂದ್ರೆ ಅರ್ಚಕರು ಸುಮ್ಮನೆ ಸುಳ್ಳು ಹೇಳ್ಕೊಂಡಿದ್ದಾರೆ, ಆಮೇಲೆ ದುಡ್ಡು ಕೊಟ್ಟು ಇನ್ನೊಬ್ಬರ ಹೇಳ್ಸಿದ್ದಾರೆ. ಇವೆಲ್ಲ ಕೆಟ್ಟ ಕಮೆಂಟ್ ಮಾಡಬೇಡಿ. ಯಾಕಂದ್ರೆ ಅಜ್ಜನ ಶಾಪ ಗುರಿ ಆಗ್ತೀರಾ. ಪಡಬಾರ್ದು ಕಷ್ಟಗಳು ಅನುಭವಿಸ್ತೀರ. ಆದರೆ ಈಗ ತಾತ್ಕಾಲಿಕ ನಿಮಗೆ ತೋರಿಸಲ್ಲ ಅವನು. ನಿಮಗೆ ಯಾವ ಟೈಮಲ್ಲಿ ಅವನು ನಿಮ್ಮ ಎಗ್ಲೇ ಇರಬೇಕು, ಯಾವ ಟೈಮಲ್ಲಿ ನಿಮ್ಗೆ ಶಿಕ್ಷೆ ಕೊಡಬೇಕು ಅನ್ನೋದು ಅಜ್ಜನಿಗೆ ಗೊತ್ತು. ಯಾಕಂದ್ರೆ ತುಳುನಾಡು ದೈವ ಅಂದ್ರೆ ಎಂತನು ನಡುಕ್ತಾನೆ. ಅಜ್ಜ ಅಂತ ನಡುಕ್ತಾರೆ. ಯಾವ್ದಾದ ಮೂಲೆಗೆ ಏನೋ ಇಕ್ಕೊಂಬಿಟ್ಟು ನೀವು ಏನ್ ಬೇಕಾದ್ರೂ ಮಾಡಬಹುದು. ಅಜ್ಜನ ಶಾಪ ಆಗಿ ಗುರಿ ಆಗಿರೋನು ಯಾವನಿಗೂ ಉಳ್ಗಾಲ ಇಲ್ಲ. ಇವತ್ತು ನೋಡಿ ಎಷ್ಟೆಷ್ಟೋ ಜನಗಳು ಏನೇನೋ ದೇವಸ್ಥಾನ ಮಾಡಬೇಕು, ಅದು ಮಾಡ್ಬೇಕು, ಇದು ಮಾಡ್ಬೇಕಂತೆಲ್ಲ ಹೋದ್ರು. ಇವತ್ತು ಅವ್ರ ಮನೆಯೇ ತೆಗೆದ್ಬಿಟ್ಟ. ಇವತ್ತು 10 ವರ್ಷ 13 ದಿನದಲ್ಲಿ ನನ್ನ ಜೊತೆ ಒಳಗೆ ತಂದೆ ಮಗ ಯಾವ ಸ್ಥಿತಿ ಒಳಗಿದ್ದೀವಿ ಆದ ರೀತಿಯಾಗಿದ್ದೀವಿ ನಾವು. ತಂದೆ ಜೊತೆಗೆ ಮಗನ ರೂಪದಲ್ಲಿ ನಾನಿದ್ದೀನಿ. ಅವನ ಸೇವೆ ಮಾಡ್ಕೊಂಡು ಇವತ್ತು ಒಂದು ಕಪ್ಪು ಚುಕ್ಕೆ ಬರೆದಂಗೆ ಆ ಭಗವಂತನ ಸೇವೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಬೆಳಿಗ್ಗೆ ಸಂಜೆ. ಆ ರೂಪನೇ ಅಜ್ಜನ ರೂಪ ನಾನು ಕೊಟ್ಕೊಂಡು ಕಾಪಾಡ್ಕೊಂಡಿದ್ದಾನೆ ಸರ್. ಇವತ್ತು ಅಷ್ಟೇ, ನಾಳೆ ಅಷ್ಟೇ. ಕ್ಷೇತ್ರ ಆದ್ರೂ ಇದೇ ಪ್ರೀತಿ, ಇದೇ ವಾತ್ಸಲ್ಯ, ನೊಂದಿರೋ ಬಾಳಿಗೆ ಇದೇ ಥರ ಬೆಳಕು ಮಾಡಿಸ್ತೀನಿ. ಇನ್ನು ಭಗವಂತ ಇನ್ನೂ ಮುಂದೆ ಬೆಳೀತಾನೆ ಸರ್. ಇವತ್ತೆಷ್ಟೋ ಸಾವಿರಾರು ಜನ ಭಕ್ತಾದಿಗಳು ಅಜ್ಜನ ಬಂದು ಮಹಿಮೆಯಿಂದ ಅವ್ರಿಗೆ ಒಳ್ಳೆಯದಾಗಿದೆ. ಎಷ್ಟೋ ಜನ ಮಕ್ಕಳ ಫಲ ಕೊಟ್ಟಿದ್ದಾನೆ, ಎಷ್ಟೋ ಕೋರ್ಟ್ ಕಚೇರಿ ಮಾಡಿಕೊಟ್ಟಿದ್ದಾನೆ, ಎಷ್ಟೋ ಹೆಂಡತಿ ಗಂಡ ದೂರ ಹೋಗಿರೋದು ಕತ್ರ ಮಾಡಿದ್ದಾನೆ. ಎಂತೆಂಥ ಮೋಸ ದಗಿ ನಡೆದಿರೋ ಜಾಗದಲ್ಲೆಲ್ಲ ಸುಟ್ಟಾಕಿದ್ದಾನೆ ಅವನು. ಇವತ್ತು ಅಜ್ಜನ ಬಗ್ಗೆ ಅಪಚಾರವಾಗಿ ಯಾರೂ ಹೇಳ್ಕೊಳಕ್ಕೆ ಹೋಗಬೇಡಿ. ಯಾಕಂದರೆ ತುಳುನಾಡಲ್ಲಿರೋ ಅಜ್ಜ ಬೇರೆ ಅಲ್ಲ, ತುಮಕೂರು ಜಿಲ್ಲೆ ಒಳಗಿರೋ ಅಜ್ಜ ಬೇರೆ ಅಲ್ಲ. ಯಾಕಂದರೆ ಅಜ್ಜನ ನಿಯಮದಲ್ಲಿ ಇದ್ದೀನಿ. ಇವತ್ತು ಎಷ್ಟೋ ಜನಗಳು ಮಾತಾಡ್ತಾ ಇದ್ದಾರೆ, ಅಜ್ಜನ ರೂಪದಲ್ಲಿ ಇದ್ದೀರ ಅಜ್ಜ ನೀವು ಅಂತ ಹೇಳ್ತಾರೆ. ಸಾಕು, ಆ ಪರಮಾತ್ಮ ಇಷ್ಟೊಂದು ನನಗೊಂದು ಗೌರವ ಕೊಟ್ಟು ಇಷ್ಟು ಜನ ಮುಂದೆ ಹೇಳ್ಸಿದಾರಲ್ಲ, ನಾನು ಅಷ್ಟೇ ಖುಷಿ ಪಡ್ತಾ ಇದ್ದೀನಿ ಸರ್. ನಾನು ಯಾವುದು ಆಡಂಬರ ಮಾಡಲ್ಲ. ಮುಂದೆ ಆ ಭಗವಂತನಿಷ್ಟೇ ನಾನು ದೇವಾಲಯ ಮಾಡಬೇಕು, ನನ್ನ ಹೊಂದಿರೋ ಬಾಳಿಗೆ ಬೆಳಕು ಮಾಡಿಸ್ಬೇಕು, ಭಕ್ತಾದಿಗಳಿಗೆ ಅವ್ರ ಅರ್ಧ ಗಂಟೆ ನನ್ನ ಜೊತೆ ಕೂತ್ಕೊಂಡು ಹೋಗ್ಬೇಕು ಅಂದ್ಬಿಟ್ಟು ಆ ಭಗವಂತನ ಆಶೀರ್ವಾದನ ಒಂದು ಜಾಗ ಮಾಡಿ ಒಂದು ನೆಲೆ ಮಾಡಬೇಕು ಅಂತ ಇದ್ದೀವಿ. ಆ ಪರಮಾತ್ಮ ಯಾವತ್ತು ನನಗೆ ದಾರಿ ಕೊಡ್ತಾನೆ ಅವತ್ತು ದಿನ ಮಾಡ್ತೀನಿ. ಇವತ್ತು ಯಾವ ಪ್ರೀತಿ ಒಳಗೆ ಇಲ್ಲಿ ಇದ್ದೀನಿ ಅದೇ ಪ್ರೀತಿ ಮುಂದೇನೂ ಕೊಡಿಸ್ತೀನಿ ಅವ್ರಿಗೆ. ಇವತ್ತು ಹೆಣ್ಮಕ್ಳು ಸರ್ ಇಲ್ಲಿ ಬಂದರೆ ಒಂದೊಂದು ಗಂಟೆ ಬಿಟ್ಟು ಹೋಗಲ್ಲ ಅಜ್ಜನಿಗೆ. ಗುರುಗಳೇ ನಿಮ್ಮ ಹತ್ರ ಎಷ್ಟೋ ನಾವು ಕಲಿಯೋದು ಇದೆ ಗುರುಗಳೇ. ಒಂದು ಕೆಟ್ಟ ದೃಷ್ಟಿಯಿಂದ ಒಂದು ಹೆಣ್ಮಕ್ಳನ್ನ ನೋಡಲ್ಲ, ಒಂದು ಕೆಟ್ಟದಾಗಿ ನೀವು ಒಂದು ಮಾತು ಹೇಳಲ್ಲ. ಹೆಣ್ಮಕ್ಳಿಗೆ ಬಾರೋ ಹೋಗುವಂಥ ಪ್ರೀತಿ ಕೊಡ್ತೀರಾ. ಭಕ್ತಾದಿಗಳು ಯಾರೇ ಬರಲಿ ಗಂಡು ಮಕ್ಕಳಿಗೆ ಬನ್ನಿ ಸರ್ ಹೋಗಿ ಸರ್ ಅಂತ ಪ್ರೀತಿ ಕೊಡ್ತೀರಾ. ನಿಮ್ಮಂಥವ್ರು ನಮಗಿಲ್ಲ ಗುರುಗಳು ಯಾರು. ನೋಡಿದ್ದೀವಿ ನಾವು ಎಷ್ಟೆಷ್ಟು ಜನಗಳು ತಗೋಗಿದ್ದೀವಿ. ಅಂಥವಿಂಥ ಒಡವೆಗಳು ಹಾಕೊಂಡ್ರು ಜುಮ್ ಜುಮ್ ಅಂದ್ಕೊಂಡು ಏನೋ ಒಂದು ಆಡಂಬರ ತೋರಿಸ್ತಾರೆ, ಏನೇನೋ ಮಾಡೋಕ್ಕೆ ಹೋಗ್ತಾ ಇದ್ದಾರೆ. ಅವಾಗೆಲ್ಲ ತಾತ್ಕಾಲಿಕ. ನಿಮ್ಮ ಹತ್ರ ನೋಡಿಕೊಳ್ಳ ಏನೂ ಇಲ್ಲ. ಬಡು ರೂಪದಲ್ಲಿ ಅಜ್ಜ ಹಿಂಗಿದ್ದಾನೆ ಹಂಗಿದ್ದೀರಾ, ಯಾವುದು ನೀವು ಆಡಂಬರ ಮಾಡ್ಕೊಂಡಿಲ್ಲ. ಇವತ್ತು ಶಾಶ್ವತವಾಗಿ ನಿಮ್ಮ ಜೊತೆ ಅಜ್ಜ ಹೊಲ್ದಿದ್ದಾನೆ, ನಿಮ್ಮ ಜೊತೆ ನಿಲ್ಲಿಸಿದ್ದಾನೆ ಅಂತಬಿಟ್ಟು ಎಷ್ಟೋ ಜನ ಇವತ್ತು ಖುಷಿ ಪಡ್ತಾರೆ. ಹೋಗ್ರಪ್ಪ ಆಯಿತು ನಡ್ರೋ ಬೇರೆ ಜಾಗ ಬಿಟ್ಕೊಡ್ರೆ, ಇಲ್ಲವುಗಳೇ ನಾವು ಇನ್ನೊಂದು 5 ನಿಮಿಷ ನಿಂತು ಮಾತಾಡ್ಬೇಕಂತಾರೆ ಹೆಣ್ಮಕ್ಳೇ. ಯಾಕಂದರೆ ಅವ್ರಿಗೆ ಪರಿಹಾರದಲ್ಲಿ ಮಾಡಿದ್ದಾನೆ. ಗಂಡ ಡ್ರಿಂಕ್ಸ್ ಮಾಡೋನು ಡ್ರಿಂಕ್ಸ್ ಬಿಟ್ಟಿದ್ದಾನೆ. ಒಂದು ಮಗಳು ಒಂದು ಮಕ್ಕಳಿಗೆ ಒಂದು ಕೆಟ್ಟ ದಾರಿ ಒಳಗೆ ಒಂದು ಅಡ್ಡದಾರಿ ಯಾವುದೋ ಒಂದು ಜೊತೆ ಓಡಾಡೋದು ಅದು ಇದು ಪೋಲಿ ಕಾರ್ಯಗಳು ಆಗಿ ತಿರುಗಾಡೋ ಹೆಣ್ಮಕ್ಳು ಗಂಡು ಮಕ್ಕಳಿಗೆ ಎಲ್ಲರಿಗೂ ಸರಿ ದಾರಿ ತುಳಿಸಿದ್ದಾನೆ. ತಂದೆ ತಾಯಿಲಿ ಬಂದು ಅಯ್ಯೋ ಅಂದಾಗ ಇವೆಲ್ಲ ನಾನು ಹೇಳಿದ್ರೆ ಸಾರು ಎಷ್ಟೋ ಇದೆ.
ಭಗವಂತ ನಡೀತಾರೆ ಭಗವಾಡ. ಆದರೆ ನಾವು ಹೇಳಿದ್ರೆ ಒಂದು ಅಪಚಾರವಾಗಿ ಮಾತಾಡ್ತಾರೆ. ಹೌದು. ಭಕ್ತಾದಿಗಳು ಅವ್ರ ಕಷ್ಟ ಸುಖಗಳಲ್ಲಿ ಏನು ಮಾಡಿದ ನನ್ನ ಅಜ್ಜ ಇಲ್ಲಿ ನಿಂತು ಅನ್ನೋದು ನನಗೆ ಬೇಕಿರೋ ಸರ್. ತುಮಕೂರು ಜಿಲ್ಲೆ ಒಳಗೆ ಸರ್ ಶಾಶ್ವತ ಹೇಳ್ತಾ ಇದ್ದೀನಿ, ತುಮಕೂರು ಜಿಲ್ಲೆ ಒಳಗೆ ಇನ್ನೂ ಭಗವಂತ ತಲೆ ಎತ್ತಾನೆ, ದೊಡ್ಡ ಮಹಾಕ್ಷೇತ್ರ ಮಾಡೇ ಮಾಡ್ತಾನೆ. ಆಗಲೇಬೇಕು. ಲಕ್ಷಾಂತರ ಜನ ಇವತ್ತು ಆ ಭಗವಂತ ಇವತ್ತು ಸಂಪಾದನೆ ಮಾಡಿದ್ದಾನೆ, ಇನ್ನೂ ಲಕ್ಷಾಂತರ ಜನ ಸಂಪಾದನೆ ಮಾಡ್ತಾನೆ. ಅವರ ಪವಾಡಗಳು ಇನ್ನೂ ಸೃಷ್ಟಿ ಮಾಡಿ 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 ದಾರಿ ಮಾಡ್ತಾನೆ. ಈ ತುಮಕೂರು ಜಿಲ್ಲೆ ದೊಡ್ಡ ಮಹಾಕ್ಷೇತ್ರ ಆಗಿ ಬೆಳೀತಾನೆ ಸರ್. ಇದು ನನ್ನ ಅಜ್ಜ ಇವತ್ತು ಯಾವ ರೂಪದಿಂದ ನೋಡ್ತಾ ಇದ್ದಾನೆ ಅದೇ ರೂಪದಲ್ಲಿ ನಾವು ನೋಡ್ತಾ ಇದ್ದೀವಿ ಭಕ್ತಾದಿಗಳಿಗೆ. ಅವ್ರಿಗೆ ಇವತ್ತು ಹೋಗೋ ಬರೋ ಭಕ್ತಾದಿಗಳಿಗೆಲ್ಲ ಹೋಗಿ ಬರ್ತೀವಿ ಗುರುಗಳೇ ಅಂತಾರೆ, ಕೈ ಮುಗಿದು ಹೇಳ್ತಾ ಇದ್ದೀವಿ ಹೋಗ್ಬಿಡು ಬನ್ನಿ ಅಂತ. ಗುರುಗಳೇ ಈ ಥರ ನಮಗೆ ಕೈ ಮುಗಿತೀರಾ ಅಂತಾರೆ. ಯಾಕಂದರೆ ನನ್ನ ಅಜ್ಜ ಅದೇ ರೀತಿಯಾಗಿರೋ ನಮ್ಮ, ಅದಕ್ಕೆ ನಾವು ಈ ಥರ ಕೈ ಮುಗಿತೀವಿ. ಅವರು ಮಕ್ಕಳಿಗೆ, ಹೆಣ್ಮಕ್ಳಿಗೆ, ಗಂಡು ಮಕ್ಕಳಿಗೆ ಎಲ್ಲರಿಗೂ ಒಂದು ಪ್ರೀತಿ ವಾತ್ಸಲ್ಯ ಕೊಟ್ಟಿರೋ ಅಜ್ಜ. ಅದಕ್ಕೆ ನಾವು ಅದೇ ಗೌರವ ಪಾಲನೆ ಮಾಡ್ತಾಯಿದ್ದೀವಿ ಅನ್ನೋದು ನಮ್ಮ ರಕ್ಷೆ ಆಗಿರುತ್ತೆ ಸರ್. ಇಷ್ಟನ್ನು ಮಾತ್ರ ಹೇಳಬಲ್ಲೆ, ನಾನು ಜಾಸ್ತಿ ಹೇಳೋಕ್ಕಾಗಲ್ಲ. ಎಲ್ಲ ನೀವು ಯೂಟ್ಯೂಬ್ನರ್ಸು ನಮ್ಮ ಅಜ್ಜನ ಪಾದಿಗೆ ಬಂದು ಒಂದು ಇದು ಮಾಡ್ತಾಯಿದ್ದೀರಾ. ನಿಮ್ಮ ಕುಟುಂಬಕ್ಕೆ ನಿಮಗೆ ಆಯುಸ್ಸು, ಅಂತಸ್ತು, ಐಶ್ವರ್ಯಗಳೆಲ್ಲ ಕೊಟ್ಟು ಭಗವಂತ ಕಾಪಾಡಲಿ. ನೋಡ್ಬೋದು ಸ್ನೇಹಿತರೆ, ಇದು ನಮ್ಮ ಕೊರಗಜ್ಜ ನೆಲೆ ಊರಿರೋವಂಥ ಜಾಗ. ಎಲ್ಲರೂ ಬನ್ನಿ ಈ ದೇವಸ್ಥಾನಕ್ಕೆ ಬಂದು, ಇದು ತುಂಬ ದೊಡ್ಡದಾಗಿ ಹೆಸರಾಗಲಿ ಅಂತ ಅಂದ್ಬಿಟ್ಟು ಎಲ್ಲರಿಗೂ ಕೇಳ್ಕೊತಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಎಲ್ಲ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ.